ಮಿತ್ರರೇ ನಮಸ್ಕಾರ. ಮಿತ್ರರೇ, ದಿನ ಕಳೆದಂತೆ ಈ ಯುದ್ಧದ ಬಿಸಿಯ ತಾಪ ಇದೆಯಲ್ಲ, ಇದು ಜಾಸ್ತಿ ಆಗ್ತಲೇ ಹೋಗ್ತಾ ಇದೆ. ಎಲ್ಲಾ ಸೆಕ್ಟರ್ಗೂ ಕೂಡ ಯುದ್ಧದ ಕಾರ್ಮೋಡ ಆವರಿಸ್ತಲೇ ಹೋಗ್ತಾ ಇದೆ. ಸದ್ಯ ಭಾರತದ ವಿಮಾನಯಾನ ಸೆಕ್ಟರ್ಗೂ ಕೂಡ ಯುದ್ಧದ ಬಿಸಿ ತಟ್ಟಿದೆ. ಭಾರತದ ಟೂರಿಸಂಗೆ ಬಹಳ ದೊಡ್ಡ ಏಟು ಬೀಳುವಂತಹ ಆತಂಕ ಸೃಷ್ಟಿಯಾಗಿದೆ. ಇನ್ನು ಭಾರತದಲ್ಲಿ ಗ್ಯಾಸ್ ಸಮಸ್ಯೆ ನಿಮಗೆಲ್ಲ ಗೊತ್ತೇ ಇದೆಯಲ್ಲ, ನಿನ್ನೆ ಕೂಡ ನಾನು ವಿವರಿಸಿದ್ದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಕೇಂದ್ರ ಸರ್ಕಾರದಿಂದ ಒಂದು ದೊಡ್ಡ ಹೇಳಿಕೆ ಬಂದಿದೆ. ಅದರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಹಾಗೆ ಈ ಸ್ಟ್ರೀಟ್ ಆಫ್ ಹರ್ಮೋಸ್ ಅನ್ನ ಓಪನ್ ಮಾಡೋದಕ್ಕೆ ಅಮೆರಿಕ ಒಂದು ನಿರ್ಣಾಯಕವಾದಂತಹ ಆಪರೇಷನ್ ಅನ್ನ ಕೈಗೆತ್ತಿಕೊಂಡಿದೆ. ಒಂದು ವೇಳೆ ಅಮೆರಿಕ ಇದರಲ್ಲಿ ಸಕ್ಸಸ್ ಆಗಿದ್ದೇ ಆದರೆ ವಿಶ್ವಕ್ಕೆ ಒಂದು ಸಣ್ಣ ರಿಲೀಫ್ ಸಿಗುತ್ತೆ. ಯುದ್ಧ ಮುಂದುವರಿಯುತ್ತೋ ಬಿಡುತ್ತೋ ಅದು ಬೇರೆ ಪ್ರಶ್ನೆ. ಈ ಸ್ಟ್ರೀಟ್ ಆಫ್ ಹರ್ಮೋಸ್ ಓಪನ್ ಆಯಿತು ಅಂತಾದರೆ ನೀವು ಕೊಂಚ ನಿಟ್ಟುಸಿರು ಬಿಡಬಹುದು. ಅಮೆರಿಕದ ದ್ವಂದ್ವ ಈ ವಿಚಾರದಲ್ಲಿ ಮುಂದುವರೆದಿದೆ, ಅದನ್ನು ಕೂಡ ನಿಮಗೆ ತಿಳಿಸ್ತೀನಿ. ಇದರ ಜೊತೆಗೆ ಇರಾನ್ ಮೇಲೆ ಇಸ್ರೇಲ್ ಮತ್ತು ಅಮೆರಿಕದ ದಾಳಿ ಮತ್ತಷ್ಟು ತೀವ್ರಗೊಂಡಿದೆ. ಅಂದರೆ ಒಂದು ನಿರ್ಣಾಯಕವಾದಂಥ ಕ್ಲೈಮ್ಯಾಕ್ಸ್ ಅಂತಾರಲ್ಲ, ಆ ರೀತಿಯಾದಂತಹ ದಾಳಿಯನ್ನ ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಆರಂಭಿಸಿದಾವೆ. ಇದೆಲ್ಲ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಮಾಡ್ತಾ ಇರುವಂತಹ ಯುದ್ಧದ ಕಾರಣದಿಂದಾಗಿ ವಿಶ್ವದಲ್ಲಿ ಬೆಲೆ ಏರಿಕೆ ನಿರಂತರವಾಗಿ ಆಗ್ತಾ ಇದೆ. ಎಲ್ಲಾ ಸೆಕ್ಟರ್ನಲ್ಲೂ ಆಗ್ತಾ ಇದೆ. ಅದು ಯಾವುದೋ ಒಂದಕ್ಕೆ ಸೀಮಿತ ಆಗಿಲ್ಲ, ಇನ್ನೂ ಕೂಡ ಆರಂಭ ಅಷ್ಟೇ. ಯುದ್ಧ ಹೀಗೆ ಕಂಟಿನ್ಯೂ ಆಗ್ತಾ ಹೋದ್ರೆ ಯಾವ ಲೆವೆಲ್ಗೆ ಹೋಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇದರ ನಡುವೆ ಭಾರತದಲ್ಲಿ ವಿಮಾನಯಾನದ ದರವನ್ನು ಏರಿಸಲಾಗಿದೆ. ಏರ್ ಇಂಡಿಯಾ ಇವತ್ತು ಆ ಘೋಷಣೆಯನ್ನ ಮಾಡಿದೆ. ಅದು ಕೂಡ ಏನು ಸಣ್ಣ ಪುಟ್ಟ ದರ ಏರಿಕೆ ಅಲ್ಲ, ಬಹಳ ದೊಡ್ಡ ಪ್ರಮಾಣದಲ್ಲೇ ಏರ್ ಇಂಡಿಯಾ ತನ್ನ ದರವನ್ನು ಏರಿಸಿದೆ. ದೇಶದ ಒಳಗಿನ ಸಂಚಾರ ಅಂದ್ರೆ ಡೊಮೆಸ್ಟಿಕ್ ಫ್ಲೈಟ್ಗಳು ಮತ್ತು ಸಾರ್ಕ್ ದೇಶಗಳ ಪ್ರಯಾಣಕ್ಕೆ ಪ್ರತಿ ಟಿಕೆಟ್ನ ಮೇಲೆ $400 ಹೆಚ್ಚಳವನ್ನ ಮಾಡಲಾಗಿದೆ. ಹಾಗೆ ಇಂಟರ್ನ್ಯಾಷನಲ್ ಫ್ಲೈಟ್ನ ಚಾರ್ಜ್ ಅನ್ನ ವಿಪರೀತವಾಗಿ ಜಾಸ್ತಿ ಮಾಡಲಾಗಿದೆ. ಹಾಗೆ ವೆಸ್ಟ್ ಏಷ್ಯಾ ಟಿಕೆಟ್ ದರ $10 ಪರ್ ಟಿಕೆಟ್ ಏರಿಕೆಯಾಗಿದೆ, ಅಂದ್ರೆ ಸರಿಸುಮಾರು $920. ಹಾಗೆ ಆಫ್ರಿಕಾದ ದೇಶಗಳಿಗೆ $30 ಅನ್ನ ಏರಿಕೆ ಮಾಡಲಾಗಿದೆ. ಭಾರತದ ರೂಪಾಯಿಯಲ್ಲಿ ಹೇಳಬೇಕು ಅಂತಂದ್ರೆ $2700. ಹಾಗೆ ಸೌತ್ ಈಸ್ಟ್ ಏಷ್ಯಾದ ಟಿಕೆಟ್ ದರ $20 ಏರಿಕೆಯಾಗಿದೆ. $1800 ರಿಂದ $1840 ಏರಿಕೆಯಾಗಿದೆ. ಹಾಗೆ ಯುರೋಪ್ ಪ್ರಯಾಣಕ್ಕೆ $25 ಅನ್ನ ಏರಿಕೆ ಮಾಡಿದ್ರೆ $1250 ಆಗುತ್ತೆ. ಹಾಗೆ ನಾರ್ತ್ ಅಮೆರಿಕ ಮತ್ತು ಆಸ್ಟ್ರೇಲಿಯಾದ ಪ್ರಯಾಣಕ್ಕೆ $50 ಅನ್ನ ಏರಿಕೆ ಮಾಡಲಾಗಿದೆ. ಹತ್ತತ್ರ $4500 ಜಾಸ್ತಿ ಆಗುತ್ತೆ. ಯಾಕೆ ಈ ನಿರ್ಧಾರವನ್ನು ಮಾಡಲಾಗಿದೆ ಅಂತಂದ್ರೆ ಇದಕ್ಕೆ ಪ್ರಮುಖವಾದಂತಹ 2 ಕಾರಣಗಳಿದೆ. ಮೊದಲನೇದಾಗಿ ಜೆಟ್ ಫ್ಯೂಯಲ್ ರೇಟ್ ಇದೆಯಲ್ಲ, ಇದು ವಿಪರೀತವಾಗಿ ಜಾಸ್ತಿ ಆಗಿದೆ. ಈ ಹಿಂದೆ ಪ್ರತಿ ಬ್ಯಾರಲ್ ಜೆಟ್ ಫ್ಯೂಯಲ್ನ ಬೆಲೆ $90 ಇತ್ತು. ಈಗ ಅದು $150 ನಿಂದ $200 ವರೆಗೂ ಕೂಡ ಹೆಚ್ಚಳ ಕಂಡಿದೆ. ಅಂದ್ರೆ 1 to ಡಬಲ್ ಆಗಿದೆ. ಹೀಗಾಗಿ ವಿಮಾನಯಾನ ಸಂಸ್ಥೆಗಳಿಗೆ ಆಪ್ಷನ್ನೇ ಇಲ್ಲ. ಈಗ ರೇಟ್ ಜಾಸ್ತಿ ಆಯಿತು ಅಂತ ವಿಮಾನಗಳಿಗೆ ಕಡಿಮೆ ಇಂಧನವನ್ನು ಹಾಕಿದ್ರೆ ಅದು ಹಾರತ್ತಾ? ಇಲ್ಲ ತಾನೆ. ಎಷ್ಟು ಇಂಧನ ಬೇಕೋ ಅಷ್ಟೇ ಇಂಧನ ಬೇಕಲ್ವಾ? ಹೀಗಾಗಿ ವಿಮಾನಯಾನ ಸಂಸ್ಥೆಗಳು ಬಹಳ ಒತ್ತಡವನ್ನು ಎದುರಿಸ್ತಾ ಇದ್ದಾವೆ. ಇದರ ಜೊತೆಗೆ ಅವರಿಗಾಗ್ತಿರುವ ಇನ್ನೊಂದು ಸಮಸ್ಯೆ ಏನು ಕೇಳಿದ್ರೆ ಏರ್ ಸ್ಪೇಸ್ನ ಸಮಸ್ಯೆ. ವೆಸ್ಟ್ ಏಷ್ಯಾದಲ್ಲಿ ಯುದ್ಧ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇರಾನ್ನ ಏರ್ ಸ್ಪೇಸ್ ಟೋಟಲಿ ಬಂದಾಗಿದೆ. ಹಾಗೆ ಗಲ್ಫ್ನ ಕೆಲ ದೇಶಗಳ ಏರ್ ಸ್ಪೇಸ್ ಕೂಡ ಬಂದಾಗಿದೆ. ಹೀಗಾಗಿ ವಿಮಾನಗಳು ಆ ರೂಟ್ ಅನ್ನು ಬಿಟ್ಟು ಬೇರೆ ಕಡೆಯಿಂದ ಪ್ರಯಾಣ ಮಾಡಬೇಕಾಗುತ್ತೆ. ಇದು ಯುರೋಪ್ನ ರಾಷ್ಟ್ರಗಳಿಗೆ ಮತ್ತು ಆಫ್ರಿಕಾದ ಕೆಲ ರಾಷ್ಟ್ರಗಳಿಗೆ ತಲುಪೋದಕ್ಕೆ ಬಹಳ ಕಷ್ಟ ಆಗುತ್ತೆ, ಬಹಳ ದೂರದ ರೂಟ್ ಆಗುತ್ತೆ. ಅಂತರ ಜಾಸ್ತಿ ಆಗ್ತಿದ್ದ ಹಾಗೂ ಕೂಡ ಫ್ಯೂಯಲ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತಲ್ವಾ, ಇದರಿಂದಲೂ ಕೂಡ ವಿಮಾನಯಾನ ಸಂಸ್ಥೆಗೆ ಹೊಡೆತ ಬೀಳ್ತಾ ಇದೆ. ಈ ಕಾರಣದಿಂದಾಗಿ ಭಾರತದ ಏರ್ ಇಂಡಿಯಾ ಸೇರಿದಂತೆ ಪ್ರಮುಖ ವಿಮಾನಯಾನ ಸಂಸ್ಥೆಗಳು ದರದಲ್ಲಿ ಭಾರಿ ಪ್ರಮಾಣದಲ್ಲಿ ಏರಿಕೆಯನ್ನು ಮಾಡಿದವೆ. ಏರ್ ನ್ಯೂಜಿಲೆಂಡ್, ಆಸ್ಟ್ರೇಲಿಯನ್ ಏರ್ಲೈನ್ಸ್, ಸಿಂಗಾಪುರ್ ಏರ್ಲೈನ್ಸ್ ಎಲ್ಲರೂ ಕೂಡ ದರದಲ್ಲಿ ಭಾರಿ ಪ್ರಮಾಣದಲ್ಲಿ ಏರಿಕೆಯನ್ನು ಮಾಡಿದ್ದಾರೆ. ಇದರ ಪರಿಣಾಮ ಏನಾಗುತ್ತೆ ಕೇಳಿದ್ರೆ, ಮೊದಲನೇದಾಗಿ ವಿಮಾನಯಾನ ಸಂಸ್ಥೆಗಳಿಗೆ ಹೊಡೆತ. ಚಿಕ್ಕ ಪುಟ್ಟ ವಿಮಾನಯಾನ ಸಂಸ್ಥೆಗಳು ಹೊಡೆತ ತಿಂದು ಬಿಡ್ತವೆ. ಕೆಲವರಂತೂ ಚೇತರಿಸಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. 2007 ಮತ್ತು 2008 ಫೈನಾನ್ಷಿಯಲ್ ಕ್ರೈಸಿಸ್ ಆಯ್ತಲ್ಲ, ಆರ್ಥಿಕ ಹಿಂಜರಿತ. ಆ ಸಂದರ್ಭದಲ್ಲಿ ವಿಮಾನಯಾನ ಸಂಸ್ಥೆಗಳು ಬಹುತೇಕ ಬಾಗಿಲು ಮುಚ್ಚುವ ಹಂತಕ್ಕೆ ಬಂದ್ಬಿಟ್ವು. ಕೆಲವುದಂತೂ ಬಾಗಿಲು ಮುಚ್ಚಿಬಿಟ್ವು. ಯಾಕೆ ಅಂತಂದ್ರೆ ವಿಮಾನ ಹತ್ತುವಂತವರೇ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಈಗ ಯುದ್ಧದ ಕಾರಣದಿಂದಾಗಿ ಅಂತಹದೇ ಪರಿಸ್ಥಿತಿ ಮತ್ತೆ ಮರುಕಳಿಸ್ತಾ ಇದೆ. ಇದರಿಂದ ಚಿಕ್ಕ ಪುಟ್ಟ ಏರ್ಲೈನ್ ಸಂಸ್ಥೆಗಳಿದಾವಲ್ಲ, ಇವರು ಬಾಗಿಲು ಹಾಕ್ತಾರೆ. ವಿಪರೀತವಾಗಿ ದರ ಏರ್ತಿದ್ದ ಹಾಗೆ ಜನರ ಓಡಾಟ ಕೂಡ ಕಡಿಮೆ ಆಗುತ್ತೆ, ಮುಂದೂಡ್ತಾ ಬರ್ತಾರೆ. ಇದರಿಂದಾಗಿ ಇನ್ನೊಂದು ಸೆಕ್ಟರ್ಗೆ ಎಫೆಕ್ಟ್ ಆಗುತ್ತೆ. ಅದು ಯಾವುದು ಕೇಳಿದ್ರೆ ಟೂರಿಸಂ. ವಿಮಾನಯಾನ ದರ ಈ ಪರಿಯಾಗಿ ಏರ್ತಿದ್ದ ಹಾಗೆ ಜನ ಟ್ರಿಪ್ ಹೋಗೋದನ್ನ ಕೂಡ ಕ್ಯಾನ್ಸಲ್ ಮಾಡ್ತಾರೆ, ಮುಂದೂಡ್ತಾರೆ. ಇನ್ನೇನು ಸಮ್ಮರ್ ಹಾಲಿಡೇಸ್ ಶುರುವಾಗುತ್ತೆ, ಎಲ್ಲರೂ ಪ್ಲಾನ್ ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲೇ ಈ ರೀತಿಯಾಗಿ ಆಗ್ತಾ ಇದೆಯಲ್ಲ, ಇದರಿಂದಾಗಿ ಈ ವರ್ಷ ಆ ಪ್ಲಾನ್ ಅನ್ನೇ ಜನ ಕೈ ಬಿಡುವಂತಹ ಸಾಧ್ಯತೆಗಳಿರ್ತವೆ. ಇದರಿಂದಾಗಿ ವಿಮಾನಯಾನಕ್ಕೂ ಹೊಡೆತ ಬೀಳುತ್ತೆ, ಟೂರಿಸಂ ಸೆಕ್ಟರ್ಗೂ ಕೂಡ ಹೊಡೆತ ಬೀಳುತ್ತೆ. ಟೂರಿಸಂ ಅನ್ನೇ ನಂಬಿ ಬದುಕ್ತಾ ಇರುವಂತಹ ಅನೇಕ ರಾಜ್ಯಗಳಿದಾವೆ ಭಾರತದಲ್ಲಿ.
ಅವರಿಗೆ ವರ್ಷದಲ್ಲಿ ಬಿಸ್ನೆಸ್ ಆಗುವಂತಹದ್ದೇ ಒಂದು 3-4 ತಿಂಗಳು. ಆ 3-4 ತಿಂಗಳಲ್ಲಿ ಆದಂತಹ ಬಿಸ್ನೆಸ್ನಿಂದ ಅವರು ವರ್ಷಾವಧಿ ಜೀವನವನ್ನು ಮಾಡ್ತಾರೆ. ಅಂತಹ ರಾಜ್ಯಗಳಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳುವಂತಹ ಸಾಧ್ಯತೆಗಳಿದಾವೆ. ಒಟ್ಟಾರೆಯಾಗಿ ಇದರ ಎಫೆಕ್ಟ್ ಏನು ಕೇಳಿದ್ರೆ, ಭಾರತದ ಎಕಾನಮಿಯ ವೇಗ ಇದೆಯಲ್ಲ, ಇದಕ್ಕೆ ಒಂದು ದೊಡ್ಡ ಬ್ರೇಕ್ ಬಿದ್ದಂತಾಗುತ್ತೆ. ನಾವೇನು ಬಹಳ ಸ್ಪೀಡಾಗಿ ಓಡ್ತಾ ಇದ್ವಲ್ಲ, ಆ ಸ್ಪೀಡನ್ನು ನಾವಿನ್ನು ರೀಚ್ ಆಗೋದು ಕಷ್ಟ ಆಗುತ್ತೆ. ಅಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇದರ ಮಧ್ಯದಲ್ಲಿ ಭಾರತದಲ್ಲಿ LPGಯ ಕೊರತೆಯೂ ಕೂಡ ಆಗ್ತಾ ಇದೆ ಎನ್ನುವಂತಹ ವರದಿಗಳಿದಾವೆ. ಕರ್ನಾಟಕದಲ್ಲಿ ಆ ವರದಿ ಆಗ್ತಾ ಇದೆ. ಮಹಾರಾಷ್ಟ್ರದಲ್ಲಿ 20% ಹೋಟೆಲ್ಗಳನ್ನು ಕ್ಲೋಸ್ ಮಾಡಲಾಗಿದೆ ಎನ್ನುವಂತಹ ವರದಿ ಬರ್ತಾ ಇದೆ. ತಮಿಳುನಾಡಿನಲ್ಲಂತೂ ಇದು ದೊಡ್ಡ ರಾಜಕೀಯಕ್ಕೆ ಕಾರಣ ಆಗಿದೆ. ರಾಷ್ಟ್ರದ ರಾಜಧಾನಿ ದೆಹಲಿಯಲ್ಲೂ ಕೂಡ LPGಯ ಕೊರತೆಯ ಬಗ್ಗೆ ವರದಿ ಆಗ್ತಾ ಇದೆ. ಇದರ ನಡುವೆ ಕೇಂದ್ರ ಸರ್ಕಾರ ಅಂತಹ ಯಾವುದೇ ಸಮಸ್ಯೆಗಳಿಲ್ಲ, LPGಯ ಸ್ಟಾಕ್ ಬಹಳಷ್ಟು ಪ್ರಮಾಣದಲ್ಲಿ ಇದೆ ಅಂತ ಹೇಳ್ತಾ ಇದೆ. ಇನ್ನೊಂದು ಕಡೆ ಭಾರತದ ಕಾಮರ್ಸ್ ಮಂತ್ರಿ ಆಗಿರುವಂತಹ ಪಿಯೂಷ್ ಗೋಯಲ್ ಕೂಡ ಈ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. LPG ಕೊರತೆ ಆಗದಂತೆ ನಾವು ಆಲ್ಟರ್ನೇಟಿವ್ ರೂಟ್ಗಳನ್ನು ಹುಡುಕ್ತಾ ಇದ್ದೀವಿ. ನಾವೇನು ಆಮದು ಮಾಡ್ಕೊಳ್ಬೇಕಲ್ಲ, ಅದಕ್ಕೆ ಹೊಸ ಹೊಸ ರೂಟ್ಗಳನ್ನು ಹುಡುಕ್ತಾ ಇದ್ದೀವಿ. ಜೊತೆಗೆ ಹೊಸದಾದಂಥ ಕಾಂಟ್ರಾಕ್ಟ್ಗಳನ್ನು ಕೂಡ ಮಾಡಿಕೊಳ್ಳೋದಕ್ಕೆ ಯತ್ನ ಮಾಡ್ತಾ ಇದ್ದೀವಿ. ಹೊಸ ಸಪ್ಲೈಯರ್ಸ್ಗಳ ಬಗ್ಗೆಯೂ ಕೂಡ ಚಿಂತನೆ ಮಾಡ್ತಾ ಇದ್ದೀವಿ ಅಂತ ಪಿಯೂಷ್ ಗೋಯಲ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮಿತ್ರರೇ, ಇದೇನೇ ಆದರೂ ಕೂಡ ಇದಕ್ಕೆ ಸಮಯಾವಕಾಶ ತೆಗೆದುಕೊಳ್ಳುತ್ತೆ. ನಾನು ಇನ್ನೇ ಕೂಡ ನಿಮಗೆ ಹೇಳಿದ್ದೀನಿ, ಇದೆಲ್ಲ 10 minutes ಡೆಲಿವರಿ ಅಲ್ಲ, ಅಥವಾ 10 days ಡೆಲಿವರಿ ಕೂಡ ಅಲ್ಲ. ಇದಕ್ಕೆ 2-3 ವಾರಗಳೇ ಬೇಕಾಗಬಹುದು, ಕೆಲವೊಮ್ಮೆ ತಿಂಗಳುಗಳು ಕೂಡ ಬೇಕಾಗಬಹುದು. ಹೀಗಾಗಿ ಸರ್ಕಾರ ಏನೇ ಪ್ರಯತ್ನ ಮಾಡಿದ್ರೂ ಕೂಡ ಈಗ ಸದ್ಯದಲ್ಲಿ ಏನು ಸಮಸ್ಯೆಗಳಾಗಿದೆಯಲ್ಲ, ಇದು ಹೀಗೆ ಕೆಲ ದಿನಗಳ ಕಾಲ ಮುಂದುವರಿಯುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಇನ್ನು ಈ ಎಲ್ಲ ಸಮಸ್ಯೆಗೆ ಮೂಲವಾದಂತಹ ಅಮೆರಿಕ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋದಕ್ಕೆ ಒಂದು ಸಣ್ಣ ಪ್ರಯತ್ನವನ್ನು ಆರಂಭಿಸಿದಂತೆ ಕಂಡು ಬರ್ತಾ ಇದೆ. ಅದೇನು ಕೇಳಿದ್ರೆ, ಈ ಸ್ಟ್ರೀಟ್ ಆಫ್ ಹರ್ಮೋಸ್ ಅನ್ನು ಓಪನ್ ಮಾಡೋದಕ್ಕೆ ಒಂದು ನಿರ್ಣಾಯಕವಾದಂತಹ ಆಪರೇಷನ್ ಅನ್ನು ಕೈಗೆತ್ತಿಕೊಂಡಿದ್ದಾರೆ. ಈ ಸ್ಟ್ರೀಟ್ ಆಫ್ ಹರ್ಮೋಸ್ ನಲ್ಲಿ ನಿರಂತರವಾಗಿ ಇರಾನ್ನ IRGC ಡಿಸ್ಟರ್ಬ್ ಮಾಡ್ತಾ ಇದೆ. ಅವರು ಪದೇ ಪದೇ ಹೇಳಿಕೆಗಳನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ಅವರ ಪ್ರೆಸೆನ್ಸ್ ಇನ್ನೂ ಕೂಡ ಸ್ಟ್ರೀಟ್ ಆಫ್ ಹರ್ಮೋಸ್ ನಲ್ಲಿದೆ. ಹೀಗಾಗಿ ಯಾವುದೇ ದೇಶದ ವೆಸಲ್ಗಳು ಕೂಡ ಅಲ್ಲಿ ಪಾಸ್ ಆಗೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇದ್ದಾರೆ. ಸಹಜ ತಾನೇ, ಸಾವಿರಾರು ಕೋಟಿಯ ಹಡಗುಗಳನ್ನು ಕಳೆದುಕೊಳ್ಳೋದಕ್ಕೆ ಯಾವ ಕಂಪನಿ ಮುಂದೆ ಬರುತ್ತೆ? ಎಷ್ಟೇ ಲಾಭ ಕೊಡ್ತೀವಿ ಅಂತಂದ್ರೂ ಕೂಡ ಅವರು ಅಂತಹ ರಿಸ್ಕ್ ಅನ್ನು ತೆಗೆದುಕೊಳ್ಳೋದಕ್ಕೆ ಹೋಗೋದೇ ಇಲ್ಲ. ಹೀಗಾಗಿ ಆ ಸ್ಟ್ರೀಟ್ ಆಫ್ ಹರ್ಮೋಸ್ ಇದೆಯಲ್ಲ, ಆ ಇಡೀ ಏರಿಯಾವನ್ನ ಕಂಟ್ರೋಲ್ಗೆ ಪಡೆಯೋದಕ್ಕೆ ಅಮೆರಿಕ ಯತ್ನ ಮಾಡ್ತಾ ಇದೆ. ಕಳೆದ ಒಂದೇ ರಾತ್ರಿಯಲ್ಲಿ ಈ ಸ್ಟ್ರೀಟ್ ಆಫ್ ಹರ್ಮೋಸ್ ಭಾಗದಲ್ಲಿ ಇರಾನ್ನ 16 ವೆಸಲ್ಗಳನ್ನ ಅಮೆರಿಕ ಉಡಾಯಿಸಿದೆ. ಈ ವೆಸಲ್ಗಳ ಮೂಲಕವಾಗಿ ಇರಾನ್ ಮೈನ್ ಲೇಯರ್ಗಳನ್ನು ಸಮುದ್ರದ ಆಳದಲ್ಲಿ ಇಡ್ತಾ ಇತ್ತು. ಈ ಮೂಲಕವಾಗಿ ಹಡಗುಗಳನ್ನು ಟಾರ್ಗೆಟ್ ಮಾಡೋದಕ್ಕೆ ಇರಾನ್ ಯತ್ನ ಮಾಡಿತ್ತು ಅನ್ನುವಂತಹ ಆರೋಪಗಳನ್ನು ಅಮೆರಿಕ ಮಾಡ್ತಾ ಇದೆ. ಈ ಮೈನ್ ಲೇಯರ್ಸ್ ಅಂತಂದ್ರೆ ದೊಡ್ಡ ದೊಡ್ಡ ಸ್ಫೋಟಕಗಳು. ನೀವೇನೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಲ್ಲ, ಈ ರೀತಿಯಾದಂತಹ ಸ್ಫೋಟಕಗಳನ್ನ ಸಮುದ್ರದ ಆಳದಲ್ಲಿ ಇಟ್ಟಿರ್ತಾರೆ. ಯಾವಾಗ ಹಡಗುಗಳು ಅದರ ಮೇಲೆ ಪಾಸ್ ಆಗ್ತವೋ ಆ ಸಂದರ್ಭದಲ್ಲಿ ಅದು ಸ್ಫೋಟಗೊಳ್ಳುತ್ತೆ. ಒಂದು ಮೈನ್ ಲೇಯರ್ ಸ್ಫೋಟಗೊಂಡಿದ್ದೆ ಆದ್ರೆ ಒಂದು ದೊಡ್ಡ ಹಡಗನ್ನ ಕೂಡ ಮುಳುಗಿಸೋದಕ್ಕೆ ಸಾಧ್ಯ ಇದೆ. ಹೀಗಾಗಿ ಅಮೆರಿಕ ಅಂತಹ ವೆಸಲ್ಗಳನ್ನೇ ಟಾರ್ಗೆಟ್ ಮಾಡಿ ಹಿಟ್ ಮಾಡ್ತಾ ಇದೆ. ಇವತ್ತು ವಿಪರೀತವಾಗಿ ಬೆಲೆ ಏರಿಕೆ ಆಗುವಂತಹದ್ದು, ಆಯಿಲ್ ಪ್ರೈಸ್ ನಲ್ಲಿ ಬಹಳ ಏರಿಳಿತ ಆಗೋದು, ಇದೆಲ್ಲದಕ್ಕೂ ಮೂಲ ಕಾರಣ ಏನು ಕೇಳಿದ್ರೆ, ಒಂದು ಕಡೆ ಯುದ್ಧ ಆಗ್ತಾ ಇದೆಯಲ್ಲ, ಇನ್ನೊಂದು ಕಡೆಯಲ್ಲಿ ಅಮೆರಿಕ ಕ್ಷಣ ಕ್ಷಣಕ್ಕೂ ಕೊಡ್ತಾ ಇರುವಂತಹ ಗೊಂದಲಕಾರಿ ಸ್ಟೇಟ್ಮೆಂಟ್ಗಳು. ಅಮೆರಿಕದಲ್ಲಿ ಒಬ್ರಿಗೊಬ್ರಿಗೆ ಕೋಆರ್ಡಿನೇಷನ್ ಇದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ ಪ್ರಶ್ನೆ ಮೂಡುತ್ತೆ. ಯಾಕೆ ಅಂತಂದ್ರೆ ಟ್ರಂಪ್ ಒಂದು ಹೇಳ್ತಾರೆ, ಅಲ್ಲಿನ ವಾರ್ ಸೆಕ್ರೆಟರಿ ಇನ್ನೊಂದನ್ನು ಹೇಳ್ತಾರೆ, ಎನರ್ಜಿ ಸೆಕ್ರೆಟರಿ ಒಂದು ರೀತಿಯಲ್ಲಿ ಹೇಳ್ತಾರೆ. ಅದೆಲ್ಲದಕ್ಕೆ ಉಲ್ಟಾ ಮಾಡಿ ವೈಟ್ ಹೌಸ್ನ ಸೆಕ್ರೆಟರಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಇದೆಲ್ಲ ಕಾರಣದಿಂದಾಗಿ ಜಾಗತಿಕ ಮಟ್ಟದಲ್ಲಿ ಗೊಂದಲ ಸೃಷ್ಟಿ ಆಗ್ತಾ ಇದೆ. ಯಾಕೆ ಈ ಮಾತು ಹೇಳಿದೆ ಅಂತಂದ್ರೆ, ಈ ಹಿಂದೆ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಏನು ಹೇಳಿದ್ರು, ಸ್ಟ್ರೀಟ್ ಆಫ್ ಹರ್ಮೋಸ್ ನಲ್ಲಿ ಕಂಪ್ಲೀಟ್ ಕಂಟ್ರೋಲ್ ನಮ್ಮ ಬಳಿಯಲ್ಲಿದೆ, ಅಲ್ಲಿ ಸಾಗುವಂತಹ ಪ್ರತಿ ಹಡಗಿಗೂ ಕೂಡ ಅಮೆರಿಕದ ನೇವಿ ಇದೆಯಲ್ಲ ಇವರು ಎಸ್ಕಾರ್ಟ್ ಮಾಡ್ತಾರೆ, ಅಂದ್ರೆ ನಮ್ಮ ಶಿಪ್ಗಳು ಅದನ್ನ ಹಿಂಬಾಲಿಸ್ತವೆ, ಅದಕ್ಕೇನು ತೊಂದರೆ ಆಗದಂತೆ ನಾವು ನೋಡ್ಕೊಳ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಇದಕ್ಕೆ ಪೂರಕವಾಗಿ ಅಮೆರಿಕದ ಎನರ್ಜಿ ಸೆಕ್ರೆಟರಿಯೂ ಕೂಡ ಈ ಬಗ್ಗೆ ಒಂದು ಪೋಸ್ಟ್ ಮಾಡಿದ್ರು, ನಾವೆಲ್ಲರಿಗೂ ಕೂಡ ಎಸ್ಕಾರ್ಟ್ ಕೊಡ್ತೀವಿ, ಯಾರಿಗೂ ಸಮಸ್ಯೆ ಆಗದಂತೆ ಅಮೆರಿಕ ನೋಡ್ಕೊಳ್ಳುತ್ತೆ ಅಂತ. ಆದ್ರೆ ಇದಾಗ್ತಿದ್ದ ಹಾಗೆ ಅಮೆರಿಕದ ವೈಟ್ ಹೌಸ್ನ ಸೆಕ್ರೆಟರಿ ಆಗಿರುವಂತಹ ಕೆರೋಲಿನಾ ಲೆವಿಟ್ ಟ್ರಂಪ್ ಮತ್ತು ಎನರ್ಜಿ ಸೆಕ್ರೆಟರಿಯ ಸ್ಟೇಟ್ಮೆಂಟ್ಗೆ ವಿರುದ್ಧವಾದಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಬಿಡ್ತಾರೆ. ನಾವು ಯಾವುದೇ ಕ್ರೂಡ್ ಆಯಿಲ್ ಅನ್ನ ಹೊತ್ತೊಯ್ಯುವಂತಹ ಶಿಪ್ಗಳಿಗೆ ಎಸ್ಕಾರ್ಟ್ ಮಾಡ್ತಾ ಇಲ್ಲ, ಅಂತಹ ಯಾವುದೇ ಕೆಲಸಕ್ಕೂ ಕೂಡ ಅಮೆರಿಕ ಮುಂದಾಗಿಲ್ಲ, ನಮ್ಮ ಗುರಿ ಬೇರೆಯದೇ ಆಗಿದೆ ಅಂತ ಅವರೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅಮೆರಿಕದ ಸೆಂಟ್ಕಾಮ್ ಕೂಡ ಇದನ್ನೇ ಹೇಳಿದೆ. ಈ ರೀತಿಯ ದ್ವಂದ್ವಮಯ ಹೇಳಿಕೆಗಳಿದಾವಲ್ಲ, ಇದು ಆಯಿಲ್ ಪ್ರೈಸ್ ನಲ್ಲಿ ಭಾರಿ ಏರಿಳಿತಕ್ಕೆ ಕಾರಣವಾಗ್ತಾ ಇದೆ. ಆದ್ರೂ ಸಹ ಬಹಳ ಗುಡ್ ನ್ಯೂಸ್ ಏನು ಕೇಳಿದ್ರೆ, $116, $118, $119 ಕೂಡ ತಲುಪಿದ್ದಂತಹ ಕ್ರೂಡ್ ಆಯಿಲ್ ನ ಪ್ರೈಸ್ ಈಗ $86 ಇಳಿಕೆ ಕಂಡಿದೆ. ಇನ್ನು ಕಳೆದ 2 ದಿನಗಳಿಂದ ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಮಾಡ್ತಾ ಇರುವಂತಹ ದಾಳಿಯ ಪ್ರಮಾಣ ಇತ್ತಲ್ಲ, ಇದು ಸ್ವಲ್ಪ ಕಡಿಮೆ ಆಗಿತ್ತು. ಯಾವಾಗ ಇಸ್ರೇಲ್ ಇರಾನ್ ನಲ್ಲಿರುವಂತಹ ಆಯಿಲ್ ಫೆಸಿಲಿಟೀಸ್ಗೆ ಹೊಡಿತೋ, ಇದು ಒಂದು ರೀತಿಯಲ್ಲಿ ಗೊಂದಲಕ್ಕೆ ಕಾರಣ ಆಯಿತು. ಅಮೆರಿಕದಿಂದ ವಿರೋಧ ಬಂತು, ದಿಢೀರ್ ಅಂತ ಕ್ರೂಡ್ ಆಯಿಲ್ ಪ್ರೈಸ್ ವಿಪರೀತವಾಗಿ ಜಾಸ್ತಿ ಆಯಿತು. ಈ ಎಲ್ಲ ಕಾರಣದಿಂದಾಗಿ ದಾಳಿಯನ್ನ ಸ್ವಲ್ಪ ಕಡಿಮೆ ಮಾಡಲಾಗಿತ್ತು. ಆದರೆ ಕಳೆದ ರಾತ್ರಿ ಮತ್ತೆ ಭಯಾನಕವಾದಂತಹ ದಾಳಿಯನ್ನ ಅಮೆರಿಕ ಮತ್ತು ಇಸ್ರೇಲ್ ಪಡೆಗಳು ಮಾಡಿದ್ದಾರೆ.
ಮುಖ್ಯವಾಗಿ ಇರಾನ್ನ ಕಜಿಸ್ತಾನ್ ಪ್ರಾಂತ್ಯಕ್ಕೆ ಹೊಡೆಯಲಾಗಿದೆ. ಇಲ್ಲಿ ಇರಾನ್ನ IRGCಯ ದೊಡ್ಡ ಮಿಲಿಟರಿ ನೆಲೆ ಇತ್ತು, ಅದನ್ನು ಉಡಾಯಿಸಲಾಗಿದೆ. ಹಾಗೆ ಬಂದರ್ ಅಬ್ಬಾಸ್ನ ಶಾಹಿದ್ ರಜಾಯಿ ಪೋರ್ಟ್ ಅನ್ನು ಕೂಡ ಈಗ ಉಡಾಯಿಸಲಾಗಿದೆ. ಈ ಶಾಹಿದ್ ರಜಾಯಿ ಪೋರ್ಟ್ ಇದೆಯಲ್ಲ, ಇದು ಇರಾನ್ಗೆ ಒಂದು ರೀತಿಯಲ್ಲಿ ಜೀವನಾಡಿಯಾಗಿತ್ತು. ಅಂತಹ ಒಂದು ಬಂದರನ್ನೇ ಈಗ ಉಡಾಯಿಸಿದ್ದಾರೆ. ಹಾಗೆ ಶಿರಾಜ್ ವಿಮಾನ ನಿಲ್ದಾಣವನ್ನು ಕೂಡ ಹಿಟ್ ಮಾಡಲಾಗಿದೆ. ಅಲ್ಲಿದ್ದಂತಹ ಸೈನಿಕ ವಿಮಾನಗಳನ್ನು ಹೊಡೆದಿರೋದಾಗಿ ಇಸ್ರೇಲ್ ಹೇಳಿಕೊಂಡಿದೆ. ಹಾಗೆ ಶೆಹರ್ ಕೋರ್ಡ್ ವಿಮಾನ ನಿಲ್ದಾಣವನ್ನು ಕೂಡ ಹಿಟ್ ಮಾಡಲಾಗಿದೆ. ಬುಶೆಹರ್ ಪ್ರಾವಿನ್ಸ್ನಲ್ಲಿದ್ದಂತಹ ಸೈನಿಕ ನೆಲೆಯನ್ನು ಕೂಡ ಉಡಾಯಿಸಲಾಗಿದೆ. ಹಾಗೆ ಕೆಶ್ಮ್ ದ್ವೀಪ ಮತ್ತು ಇಸ್ಫಹಾನ್ಗೂ ಕೂಡ ಅಮೆರಿಕ ಭಾರೀ ಪ್ರಮಾಣದಲ್ಲಿ ದಾಳಿ ಮಾಡಿದೆ. ಇದರ ಜೊತೆಗೆ ಇಸ್ರೇಲ್ ಹೇಳಿಕೊಂಡಿದೆ, ನಾವು ಕಳೆದ ರಾತ್ರಿ ನಡೆಸಿದಂತಹ ದಾಳಿಯಲ್ಲಿ IRGCಯ ಅಂಡರ್ಗ್ರೌಂಡ್ ಕಾಂಪ್ಲೆಕ್ಸ್ ಏನಿತ್ತು ಅದನ್ನು ಉಡಾಯಿಸಿದೀವಿ. ನೆಲದ ಆಳದಲ್ಲಿ ಇರಾನ್ನ IRGC ಬಹಳ ದೊಡ್ಡ ಕಾಂಪ್ಲೆಕ್ಸ್ ಅನ್ನ ಕಟ್ಟಿಕೊಂಡಿತ್ತು, ಅದನ್ನು ನಾವು ಕಂಪ್ಲೀಟ್ ಆಗಿ ನೆಲದ ಒಳಗೆ ಮುಚ್ಚಾಕಿದೀವಿ ಅಂತ ಇಸ್ರೇಲ್ ಹೇಳ್ಕೊಂಡಿದೆ. ಹಾಗೆ ಬಸೀದ್ ಫೋರ್ಸ್ಗೆ ಸೇರಿದಂತಹ ಅನೇಕ ಕಾಂಪ್ಲೆಕ್ಸ್ ಗಳನ್ನ ಕೂಡ ನಾವು ಧ್ವಂಸ ಮಾಡಿ ಹಾಕಿದೀವಿ ಅಂತ ಇಸ್ರೇಲ್ ಹೇಳ್ಕೊಂಡಿದೆ. ಸದ್ಯ ಏನಾಗ್ತಾ ಇದೆ ಪರಿಸ್ಥಿತಿ ಅಂತಂದ್ರೆ, ಇಸ್ರೇಲ್ ಮತ್ತು ಅಮೆರಿಕ ತಾವು ಮಾಡಿದಂತಹ ದಾಳಿಯ ಬಗ್ಗೆ ಎಷ್ಟು ಹೇಳಿಕೆಗಳು ಮತ್ತು ಎಷ್ಟು ದಾಖಲೆಗಳನ್ನು ಬಿಡುತ್ತೋ ಅಷ್ಟು ಮಾತ್ರ ಜಗತ್ತಿಗೆ ಗೊತ್ತಾಗ್ತಾ ಇದೆ. ಇರಾನ್ ಕಡೆಯಿಂದ ಯಾವುದೇ ದಾಳಿಯ ಬಗ್ಗೆಯೂ ಕೂಡ ಅಧಿಕೃತ ಮಾಹಿತಿಗಳು ಬರ್ತಾ ಇಲ್ಲ. ಯಾಕೆ ಕೇಳಿದ್ರೆ, ಇರಾನ್ನಲ್ಲಿ ಕಂಪ್ಲೀಟ್ ಆಗಿ ಇಂಟರ್ನೆಟ್ ಬಂದ್ ಮಾಡಲಾಗಿದೆ. ಅಲ್ಲಿನ ಜನರಿಗೆ ಯಾವುದೇ ಮಾಹಿತಿಯನ್ನ ಶೇರ್ ಮಾಡೋದಕ್ಕಾಗ್ತಾ ಇಲ್ಲ. ತಮ್ಮ ಮನೆಯ ಮುಂದೆಯೇ ಒಂದು ದೊಡ್ಡ ಬ್ಲಾಸ್ಟ್ ಆಗಿರಬಹುದು, ದೊಡ್ಡದೇನೋ ನಡೆದಿದ್ರೂ ಕೂಡ ಅದನ್ನ ಅವರು ತಮ್ಮ ಸಂಬಂಧಿಗಳಿಗೆ ಹೇಳ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಹಾಗಿರುವಾಗ ಹೊರ ಜಗತ್ತಿಗೆ ಆ ವಿಚಾರ ಬಹಿರಂಗಗೊಳ್ಳೋದಾದ್ರೂ ಹೇಗೆ? ಅಂತಹ ಒಂದು ಕೆಟ್ಟ ಪರಿಸ್ಥಿತಿಗೆ ಇರಾನ್ ತಳ್ಳಲ್ಪಟ್ಟಿದೆ. ನಾನು ನಿಮಗೆ ಹೇಳಿದ್ದೆ ಯಾವ ತೀವ್ರತೆಯಲ್ಲಿ ದಾಳಿ ನಡೀತಾ ಇದೆ ಅಂತ. ಅಮೆರಿಕ ಕೇವಲ 48 ಗಂಟೆಗಳಲ್ಲಿ 56,000 ಕೋಟಿ ಮೊತ್ತದ ಶಸ್ತ್ರಾಸ್ತ್ರಗಳನ್ನು ಇರಾನ್ ಮೇಲೆ ಬಳಸಿದೆ. ಯೋಚನೆ ಮಾಡಿ, ಪಾಕಿಸ್ತಾನದಂತಹ ಒಂದು ದೇಶ ಒಂದು ವರ್ಷದ ರಕ್ಷಣಾ ಬಜೆಟ್ ಅನ್ನ ಆ ಮಟ್ಟಿಗೆ ಹೊಂದಿರುತ್ತೆ. ಅಷ್ಟೊಂದು ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು 48 ಗಂಟೆಗಳಲ್ಲಿ ಒಂದು ದೇಶದ ಮೇಲೆ ಪ್ರಯೋಗ ಮಾಡಿದೆ ಅಂತಂದ್ರೆ ಆ ದೇಶದಲ್ಲಿ ಎಷ್ಟು ವಿಧ್ವಂಸಗಳಾಗಿರಬಹುದು, ಎಷ್ಟು ಪ್ರಾಣಹಾನಿ ಸಂಭವಿಸಿರಬಹುದು, ಏನಾದರೂ ಊಹೆ ಮಾಡೋದಕ್ಕಾದ್ರೂ ಸಾಧ್ಯ ಇದೆಯಾ? ಅಂತಹ ಕರಾಳ ದಿನಗಳನ್ನ ಇರಾನ್ ಎದುರಿಸ್ತಾ ಇದೆ. ಆದರೂ ಕೂಡ ನಾವು ಶರಣಾಗೋದಿಲ್ಲ ಅಂತ ಅಲ್ಲಿನ ಸರ್ಕಾರ ಪಟ್ಟಿಡಿದಿರೋದನ್ನ ನೋಡಿದ್ರೆ ಇದು ಎಲ್ಲಿಗೆ ಹೋಗಿ ಎಂಡಾಗತ್ತೆ, ಮುಂದೆ ಯಾವ ಪರಿಸ್ಥಿತಿ ನಿರ್ಮಾಣ ಆಗಬಹುದು, ಇದೆಲ್ಲದರ ಬಗ್ಗೆ ಬಹಳಷ್ಟು ಆತಂಕ ಕೂಡ ವ್ಯಕ್ತವಾಗುತ್ತೆ. ಇದರ ಜೊತೆಗೆ ಇನ್ನೂ ಕೆಲವೊಂದಷ್ಟು ಇಂಪಾರ್ಟೆಂಟ್ ವಿಚಾರಗಳಿದಾವೆ. ಎಲ್ಲದನ್ನ ಹೇಳೋದು ಹೋದ್ರೆ ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ಆ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಮಾಹಿತಿ ನೀಡುವಂತಹ ಪ್ರಯತ್ನ ಮಾಡ್ತೀನಿ. ಈ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.